ಸರ್ ನಿಮ್ಮ ಹೆಸರು? ಲಿಂಗಣ್ಣ ಅಂತ ಹೇಳಿ. ಲಿಂಗಣ್ಣ. ಇದು 30 ಎಕರೆ ಬೌಂಡ್ರಿ. 30 ಎಕರೆ. ನಮ್ಮ ಚಳ್ಳಕೆರೆ ತಾಲೂಕಲ್ಲೇ ನೀವೇ ಅನಿಸುತ್ತೆ ಜಾಸ್ತಿ ನಿಂಬೆ ಹಾಕಿರೋದು. ಈ ಕೆಮಿಕಲ್ಲು ಜಾಸ್ತಿ ಉಪಯೋಗಿಸೋದ್ರಿಂದನ ಗಿಡ ಡೈ ಬ್ಯಾಕ್ ಆಗಿ ಹೋದ್ವು. ಆಗಿನ ಕಾಲಕ್ಕೆ ನಮಗೆ 40,000 ರೂಪಾಯಿ ಒಂದು ಎಕರೆ. ಈ ಬೆಳೆ ಅತಿ ಲಾಭ ಅಲ್ಲ, ಅತಿ ಲಾಸು ಅಲ್ಲ, ಹೂವು ಇದ್ದಂಗೆ. ಸರ್ ನಿಮ್ಮ ಹೆಸರು? ಲಿಂಗಣ್ಣ ಅಂತ ಹೇಳಿ. ಲಿಂಗಣ್ಣ. ಸರ್ ಇದು ಜಾಗ ಎಲ್ಲಿ ಬರುತ್ತೆ? ಯಾವ ಜಿಲ್ಲೆ, ಯಾವ ತಾಲೂಕಲ್ಲಿ ಬರುತ್ತೆ? ಸರ್ ಚಿತ್ರದುರ್ಗ ಡಿಸ್ಟಿಕ್ಟು, ಚಳ್ಳಕೆರೆ ತಾಲೂಕು, ದುರ್ಗವರ ಗ್ರಾಮದಲ್ಲಿ. ಇಲ್ಲಿ ಸರ್ ಎಷ್ಟು ಎಕರೆ ಇದೆ ನಿಮ್ದು? ಇದು 30 ಎಕರೆ ಬೌಂಡ್ರಿ. 30 ಎಕರೆ. 30 ಎಕರೆಲೂ ಬರೀ ನಿಂಬೆನೇ ಹಾಕಿದ್ರೆ? ನಿಂಬು ಐತೆ, ಅಡಿಕೆ ಐತೆ, ತೆಂಗು ಐತೆ, ಟೀಕ್ ಐತೆ. ಇದೆಲ್ಲನೂ ಬಾರ್ಡ್ರಿಗೆಲ್ಲ ಟೀಕು ತೆಂಗು ಮಾಡಿದ್ವಿ. ಎಷ್ಟು ವರ್ಷದಿಂದ ಈ ಕೃಷಿಯಲ್ಲಿ ತೊಡಗಿದ್ದೀರಾ? ಕೃಷಿನಲ್ಲಿ 20-25 ವರ್ಷ. 25. ಈ ತೋಟ ಬಂದು 2010ರಿಂದ 16 ವರ್ಷ ರನ್ನಿಂಗ್. ಮುಂಚೆ ಏನು ಬೆಳೀತಾ ಇದ್ರಿ ಇಲ್ಲಿ? ಮುಂಚೆ ಎಲ್ಲ ದಾಳಿಂಬೆ, ಪಪ್ಪಾಯಿ. ನೀವೇ ಬೆಳೀತಾ ಇದ್ರ? ನಾವೇ ಬೆಳಿತೀವಿ. ಮತ್ತೆ ಈ ನಿಂಬೆ ಬೆಳಿಬೇಕು ಅಂತ ಯಾಕೆ ಅನಿಸ್ತು ಸರ್? ನಿಂಬೆ ಅಂದರೆ ನಮ್ಮ ವಾತಾವರಣಕ್ಕೆ ಯಾರೋ ಫ್ಲ್ಯಾಟ್ ಇಲ್ಲ, ಇಲ್ಲಿ ನಿಂಬೆ ಹಾಕಿದ್ರೆ ನಮಗೆ ಅತಿ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಂಬೆ ಹಾಕಿದ್ವಿ. ಈಗ ನಮ್ಮ ಚಳ್ಳಕೆರೆ ತಾಲೂಕಲ್ಲೇ ನೀವೇ ಅನ್ಸುತ್ತೆ ಜಾಸ್ತಿ ನಿಂಬೆ ಹಾಕಿರೋದು. ಇದು ಬಿಟ್ಟರೆ ಬೇರೆಯವರು ಹಾಕಿದ್ದಾರೆ, ನಮಗೇನೋ ಮುಂಚೆ ಹಾಕಿದ್ರು, ನಾವು ಅದನ್ನ ನೋಡ್ಬಿಟ್ಟು ನಾವು ಮಾಡಿದ್ವಿ. ಸೊ ಈಗ ನಿಂಬೆ ನಾವು ಯಾರಾದರೂ ಹೊಸದಾಗಿ ರೈತರು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನೆಲನ ಯಾವ ಥರ ಪ್ರಿಪೇರ್ ಮಾಡ್ಕೊಬೇಕು? ವ್ಯವಸಾಯ ಆಗೋದ್ಲಿ, ವ್ಯವಸಾಯ ಮಾಮೂಲು ನಾರ್ಮಲ್ ವ್ಯವಸಾಯ ಮಾಡೋದು. ಗಿಡ ಇಡುವಾಗ ಒಂದು ಟ್ರಂಚ್ ಬಾಕ್ಸ್ ಗುಂಡಿ ಟೈಪ್ ಮಾಡಿ ಅದಕ್ಕೆ ಗೊಬ್ಬರ, DND ಆರ್ಗ್ಯಾನಿಕ್ಕು ಜಾಸ್ತಿ ಹಾಕಿ ನಾವು ಅದನ್ನ ಸ್ವಲ್ಪ ಕಳ್ದು ಹೆಂಗೆ ಮಾಡಿಬಿಟ್ಟು ಮತ್ತೆ ಗಿಡ ತಂದಿಟ್ಕೊಂಡು ಒಂದು ನಮ್ಮ ವಾತಾವರಣಕ್ಕೆ ಸೆಟ್ ಆಗ್ಬೇಕಂದ್ರೆ ಒಂದು 15ರಿಂದ 25 ದಿನ ಮುಂಚಿತವಾಗಿ ಸಸಿ ತಂದಿಟ್ಕೋಬೇಕು. ನಮ್ಮ ವಾತಾವರಣಕ್ಕೆ ಸೂಟಬಲ್ ಆದ್ಮೇಲೆ ಅದು ಎಲ್ಲ ನೆಲ ಕಳ್ತಿರ್ತೈತೆ, ಆ ಜಾಗಕ್ಕೆ ದಾಯ ಮಾಡ್ಕೊಂಡು ಆ ದಾಯಕ್ಕೆ ಸರಿಯಾಗಿ ನಾವು ಗಿಡ ಕುಂದಿಸ್ಬೇಕು. ಈ ಹಿಂದೆ ದಾಳಿಂಬ್ರೆ ಎಲ್ಲ ಬೆಳೀತಾ ಇದ್ರಲ್ಲ, ಹೌದು. ನಿಂಬೆ ಶಿಫ್ಟ್ ಆಗಿ ಏನು ಚಳ್ಳಕೆರೆಯಲ್ಲಿ ಮಾರ್ಕೆಟ್ ಇದೆ ಅಂತನಾ, ಇಲ್ಲ ನೀವು ಯಾವ ಮಾರ್ಕೆಟ್ ನಂಬ್ಕೊಂಡು ನಿಂಬೆ ಶಿಫ್ಟ್? ಯಾವುದು ನಾವು ಮಾರ್ಕೆಟ್ ನೆಮ್ಕೊಂಡಿಲ್ಲ. ಇದರಲ್ಲಿ ಬಿಸ್ನೆಸ್ ಚೆನ್ನಾಗಿ ಬರುತ್ತೆ, ಲೈಫ್ ಇರುತ್ತೆ ಗಿಡಕ್ಕೆ. ನಿಂಬೆಗೆ ದಾಳಿಂಬ್ರೆ ಆಗಿನ ಕಾಲಕ್ಕೆ ಲೈಫ್ ಇರಲಿಲ್ಲ. ಇದರಲ್ಲಿ ದಾಳಿಂಬ್ರೆ ಹಾಕಿದ್ವಿ. 5 ವರ್ಷ ಆದ ನಂತರಕ್ಕೆ ದಾಳಿಂಬ್ರೆ ಎಲ್ಲನ ಡೈಬ್ಯಾಕ್ ಬಂತು, ಮತ್ತೆ ರೋಗ ಜಾಸ್ತಿ, ಬ್ಯಾಕ್ಟೀರಿಯಾ ಜಾಸ್ತಿ ಆಯ್ತು. ಹಂಗಾಗಿ ನಾವು ಅದನ್ನು ತೆಗೆದ್ಬಿಟ್ವಿ, ಇದನ್ನೇ ಮುಂದುವರ್ಸಿದ್ವಿ. ನಿಂಬೆ ಇದು 15 ವರ್ಷದ ಗಿಡ, 15-16 ವರ್ಷದ ಗಿಡ. ಸ್ವಂತ ಮಾರ್ಕೆಟ್ ಇದೆ, ಇಲ್ಲಿಗೆ ಬಂದು ಇಲ್ಲೇ ಬಂದು ತಗೊಂಡೋಗ್ತಾರೆ ಲೋಕಲ್ ಆಗಿ. ಇನ್ನು ಹೆಚ್ಚಿಗೆ ಬೇಕಂತ ನಾವು ಇದು ತಾಡ್ಪತ್ರೆ ಕಳಿಸ್ಬೋದು, ಹತ್ರ ಅಂದರೆ ಅದೇ ನಮಗೆ. ಇಲ್ಲ ಬಿಜಾಪುರ ಕಳಿಸಲ್ಲ, ಇಲ್ಲೇ ಲೋಕಲಾಗೆ ತಗೊಂಡೋಗ್ತಾರೆ. ದಾವಣಗೆರೆ, ದುರ್ಗ, ಮತ್ತು ಚಳ್ಳಕೆರೆ, ಇಲ್ಲೇ ಲೋಕಲ್ ಆಗೇ ತಗೊಂಡೋಗ್ತಾರೆ. ಇಲ್ಲಿಗೆ ಬಂದು ತಗೊಂಡೋಗ್ತಾರೆ, ಫ್ಲಾಟ್ಗೆ ಬಂದು ತಗೊಂಡೋಗ್ತಾರೆ. ಅಂತ ಓವರ್ ಮಾಲ್ ಬಂದಾಗ ರೇಟ್ ಡೌನ್ ಆಗುತ್ತೆ, ಅವಾಗ ನಾವು ಮಾರ್ಕೆಟಿಗೆ ತಗೊಂಡೋಗ್ತೀವಿ. ನೀರು 3 ದಿನಕ್ಕೊಂದ್ಸರಿ, ಕಡಿಮೆ ಅಂದ್ರೂ ಒಂದು 150ರಿಂದ 200 ಲೀಟ್ರ್ ನೀರು ಬೇಕು. 3ರಿಂದ 4 ವರ್ಷ ಸ್ಟಾರ್ಟ್ ಆಗುತ್ತೆ. ತಳಿಗಳು ನಾವು ಯಾವ ಥರ ಅದನ್ನ ನೋಡ್ಕೊಂತೀವಿ ಅದರಿಂದ ಡಿಪೆಂಡ್ ಆಗುತ್ತೆ. ಇಳುವರಿ ಏನು ಕಮ್ಮಿ ಆಗಿಲ್ಲ. ಇದೇ ಈ ಕೆಮಿಕಲ್ಲು ಜಾಸ್ತಿ ಉಪಯೋಗಿಸೋದ್ರಿಂದನ ಗಿಡ ಡೈ ಬ್ಯಾಕ್ ಆಗಿ ಹೋದ್ವು. ಈಗ ನಾವು ಒಂದು 3 ವರ್ಷದಿಂದನ ಇದನ್ನು ಆರ್ಗ್ಯಾನಿಕ್ ಗೊಬ್ಬರ ಜಾಸ್ತಿ ಉಪಯೋಗಿಸ್ತೀವಿ, ಗಿಡ ಹೋಗೋದು ಕಡಿಮೆ ಆಗೈತಿ. ಈ ಕೆಮಿಕಲ್ ಹಾಕೋದ್ರಿಂದ ಗಿಡ 1250ರಲ್ಲಿ ಒಂದು 450 ಗಿಡ ಕಳೆದ್ಬಿಟ್ವಿ. ಈಗ ಈ 3 ವರ್ಷದಿಂದನ ಗಿಡ ಹೋಗೋದು ಕಡಿಮೆ ಇಲ್ಲವೇ ಇಲ್ಲ. ಆರ್ಗ್ಯಾನಿಕ್ ಅಂದರೆ ನಾವು ಒಂದು ಇದು ವಿವೋ ಮಾಡ್ದು ಪ್ರಾಡಕ್ಟ್ ಉಪಯೋಗಿಸ್ತೀವಿ, ಡೆವಲಪರು, ಕಿಂಗು, ಗ್ರೋವತ್ತು ಅಂತ ಹೇಳ್ಬಿಟ್ಟು. ಇದನ್ನು ಸುತ್ತನ ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಅದ್ರಾಗೆ ಜೊತೆಗೆ ಒಂದು 5-5 ಲೀಟ್ರು ನೀರಿನಲ್ಲಿ ಕಲಸಿ ಒಯ್ತೀವಿ. ಸರ್ ತಳಿ ಯಾವುದು ಸೆಲೆಕ್ಟ್ ಮಾಡ್ತೀವಿ? ಇದು ನಾವು ಬಾಲಾಜಿ ಅಂತೇಳಿ. ಇದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೃಷಿ ಇಲಾಖೆಯಿಂದ ಸುತ್ತಮುತ್ತ ಇರುತ್ತಲ್ಲ, ಗೌರ್ಮೆಂಟ್ ಸರ್ಕಾರಿ ಇಲಾಖೆಯಿಂದ ಏನಾದರೂ ಸಹಾಯ ಅಂತ ತಗೊಂಡಿಲ್ಲ. ಸ್ವಂತಕ್ಕೆ ಇದೆ,
ಬಟ್ ನಾವು ಅದನ್ನು ಉಪಯೋಗಿಸ್ಕೊಂಡಿಲ್ಲ ಆ ಟೈಮ್ನಾಗೆ. ಹ್ಞೂ ಈ ಡ್ರಿಪ್ಪಿಂದೆಲ್ಲ ತಗೊಂಡಿದ್ವಿ. 30 ಎಕರೆಗೆ ಆಗಿನ ಕಾಲಕ್ಕೆ ನಮಗೆ 40,000 ರೂಪಾಯಿ 1 ಎಕರೆ. ಹಾಂ, ಈಗ ಡ್ರಿಪ್ನಾಗೆ ನಾವು ನೀರು ಬಿಡೋದು. ಬೋರು 10 ಬೋರ್ ಇದಾವೆ. ಹತ್ರಲ್ಲೂ ನೀರು ಅದಾವೆ. ಹ್ಞೂ, ನೀರು ಹೊಡಿತೀವಿ. ದೊಡ್ಡ ಪ್ಲಾಟ್ ಅಲ್ಲ, ಹಂಗಾಗಿ ನೀರು ಜಾಸ್ತಿ ಕೇಳುತ್ತೆ. ಸರ್, ಈಗ ಗೊಬ್ಬರ ಹೇಳ್ತಾ ಇದ್ರಿ, ಯಾವ್ದು ಗೊಬ್ಬರ ಯೂಸ್ ಮಾಡ್ತಾ ಇದ್ದೀರಾ ಈಗ? ನಾವು ಆರ್ಗಾನಿಕ್ ಅದೇ ವಿವೋ ಮಾಡ್ದು ಪ್ರಾಡಕ್ಟ್ ಉಪಯೋಗಿಸ್ತೀವಿ. ಜೊತೆಗೆ ದನಿನ ಗೊಬ್ಬರ, ದನಿನ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಮತ್ತೆ ಆರ್ಗಾನಿಕ್ ಗೊಬ್ಬರ ಇಷ್ಟನ್ನು ಉಪಯೋಗಿಸ್ತೀವಿ. ಡ್ರಿಪ್ಪಲ್ಲಿ ಕೊಡ್ತೀರಾ ಅಥವಾ? ಡ್ರಿಪ್ಪಲ್ಲಿ ಕೊಡೋದೇ ಅದೇ ವಿವೋ ಮಾಡ್ದು ಡ್ರಿಪ್ಪಲ್ಲಿ ಕೊಡ್ತೀವಿ. ಡ್ರಂಚಿಂಗು ಮಾಡ್ಬೋದು ಆ್ಯನ್ಯಲ್ ಆಗಿ. ಇದು ಕೊಟ್ಟಿಗೆ ಗೊಬ್ಬರ ನೋಡ್ರಿ, ಇದು ಇದೆಲ್ಲ ಕೊಟ್ಟಿಗೆ ಗೊಬ್ಬರ. ನೋಡಿ, ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ನೀರು ಬಿಟ್ಬಿಟ್ಟು ಇದ್ರ ಮೇಲೆ ಅದು ಆರ್ಗಾನಿಕ್ದು ಕಲಿಸ್ಬಿಟ್ಟು ಗಿಡಕ್ಕೆ 5 ಲೀಟ್ರ್ ಸುತ್ತ ಹಾಕ್ತೀವಿ. ಬೇವಿನ ಹಿಂಡಿ ನಾವು ಗಿಡಕ್ಕೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕಗ್ಗು ಹಾಕ್ಬಿಟ್ಟು ಒಂದು 4ರಿಂದ 5 kg ಕೊಡ್ತೀವಿ. ವರ್ಷಕ್ಕೆ ಒಂದು ಸರಿ ಅಂದರೆ 2.5 kg 2.5 kg 2 ಹಂತದಾಗ ಕೊಡ್ತೀವಿ. ಆದ್ರಿಂದ ನಮಗೆ ರೋಗ ಕಡಿಮೆ ಆಗುತ್ತೆ, ಆಮೇಲೆ ಬೇರುಳ ಕಡಿಮೆ ಆಗುತ್ತೆ, ಇಮ್ಯುನಿಟಿ ಪವರು ಸ್ಟ್ರಾಂಗ್ ಆಗುತ್ತೆ, ಗಿಡಕ್ಕೆ ಚೆನ್ನಾಗಿರುತ್ತೆ. ಸರ್, ಈ ಭಾಗದಲ್ಲಿ ನೀವು ನೋಡಿರಂಗೆ ಯಾವ್ಯಾವ ರೋಗ ಬರುತ್ತೆ ಸರ್ ನಿಂಬೆಗೆ? ಇದು ಟ್ರಿಪ್ಸು, ಮೈಟ್ಸು ಇದು ಜಾಸ್ತಿ. ಮೈಟ್ಸು, ಆಮೇಲೆ ಚಿಕ್ಕೆ ರೋಗ, ಚಿಕ್ಕೆ ರೋಗ ಬರುತ್ತೆ. ಅದು ಎಲೆಗೆ ಚಿಕ್ಕೆ ಬಂದರೆ ಹಣ್ಣಿಗೂ ಚಿಕ್ಕೆ ಬರುತ್ತೆ. ಈ ಎಲೆ ಎಷ್ಟು ಲವಲವಿಕೆಯಾಗಿರುತ್ತೋ ಕಾಯಿನೂ ಅಷ್ಟೇ ಚೆನ್ನಾಗಿರುತ್ತೆ. ಎಲೆನೇ ಚೆನ್ನಾಗಿಲ್ಲ ಅಂದರೆ ಕಾಯಿ ರೋಗ ಅಂಬಂದ್ರೆ ನಮಗೆ ಸಿಂಪ್ಟಮ್. ಇದು ಮಳೆ ಬಂದಷ್ಟು ಕಾಯಿ ಜಾಸ್ತಿ. ಈಗ ನೋಡ್ರಿ, ಇವಾಗ ಬೇಸಿಗೆನ ಇವಾಗ ಕಡಿಮೆ ಹೂವು ಡ್ರಾಪ್ ಆಗುತ್ತೆ, ಮತ್ತೆ ಇಷ್ಟು ಕಾಯಿ ಆಗಿನೂ ಬಿಸಿಲಿಗೆ ಉದುರುತ್ತೆ, ಇದೆಲ್ಲನೂ ಆಗುತ್ತೆ. ಮಳೆಗಾಲದಾಗೆ ಇವಾಗ 2 ಸಾರಿ ಮಳೆ ಹೊಡೆದೈತೆ ಅಂದ್ರೆ ಹೂವು ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಯಾವಾಗ ಆ ಥರ ಡೌನ್ ಆಗುತ್ತೋ ರೇಟ್ ಜಾಸ್ತಿ ಆಗುತ್ತೆ. ಆವಾಗ ಬೆಳೆ ಜಾಸ್ತಿ ಇರುತ್ತೆ, ರೇಟ್ ಕಡಿಮೆ ಆಗುತ್ತೆ. ಮಳೆಗಾಲದಲ್ಲಿ ಬರೋ ಬೆಳೆನೇ ಅಡ್ಜಸ್ಟ್ ಆಗುತ್ತಾ ಇಲ್ಲ ಬೇಸಿಗೆಯಲ್ಲಿ ಬಂದರೆ ಒಳ್ಳೇದು, ಬರಲ್ಲ. ಕಷ್ಟಪಡ್ಬೇಕು. ಹಂಗಾಗಿ ಮಳೆಗಾಲದಾಗ ನ್ಯಾಚುರಲ್ ಆಗಿ ಅದೇ ಬಂದ್ಬಿಡ್ತೈತೆ. 2 ಸಾರಿ ಮಳೆ ಬಂದ್ಬಿಡುತ್ತೆ. ಇವಾಗ ನಾವು ಎಷ್ಟು ಮಾಡಿದ್ರೂ ಬಂದರೆ ಹೂವು ಡ್ರಾಪ್ ಆಗೋದು, ಇಲ್ಲ ಕಾಯಿ ಡ್ರಾಪ್ ಆಗೋದು ಬಿಸಿಲಿಗೆ. ಈ ಥರ ಇಳುವರಿ ಕಡಿಮೆ ಆಗುತ್ತೆ. ಇದೇನು ಒಂಥರ ನಮಗೆ ಈ ಬೆಳೆ ಅತಿ ಲಾಭ ಅಲ್ಲ, ಅತಿ ಲಾಸು ಅಲ್ಲ. ಹೂವು ಇದ್ದಂಗೆ ಸೇಮ್ ಹೂವು. ಇವಾಗ ಸೀಸನ್ನು ಮದುವೆ ಅದು ಇದು ಇದ್ದಾಗ ರೇಟ್ ಇರುತ್ತೆ, ಶ್ರಾವಣ ಹಂಗೆ ರೇಟ್ ಇರುತ್ತೆ. ಇದು ಅಷ್ಟೇ. ದಸರಾ ದೀಪಾವಳಿ ಅಂದರೆ ರೇಟ್ ಇರುತ್ತೆ. ಈ ಬೇಸಿಗೆ ಟೈಮ್ನಾಗೆ ಇವಾಗಲೂ ರೇಟ್ ಇರುತ್ತೆ. ಇವಾಗ ಹೂವು ಆದ್ರೂ ರೇಟೇ. ಇವಾಗ ನಿಂಬೆಹಣ್ಣು ಆದ್ರೂ ರೇಟೇ. ಈ ಟೈಮ್ಗೆ ಅತಿ ಹೆಚ್ಚಾಗಿ ಬೆಳೆ ಬರೋದು ಕಡಿಮೆ. ಕೆಲಸ ಹೆಂಗಿರುತ್ತೆ ಯಾವಾಗ ಈಗ ನೋಡ್ರಿ, ಹುಲ್ ಬಂದರೆ ಕಳೆ ತೆಗಿಸ್ಬೇಕು, ಮತ್ತೆ ಇಲ್ಲ ವೀಡ್ ಕಟ್ರ್ ಆದ್ರೂ ಹೊಡಿತೀವಿ. ಇದೇ ಥರನೇ ಕೆಲಸ. ಹಣ್ಣು ಹರಿಯೋದು, ಔಷಧಿ ಸ್ಪ್ರೇ ಮಾಡೋದು. ಖುಷಿ ಆಗುತ್ತೆ. ಅಂದರೆ ರೈತರ ಮಕ್ಕಳಾಗಿ ಒಂಥರ ಹೆಮ್ಮೆ ಇರುತ್ತೆ. ಮತ್ತು ಈ ರೈತರ ಕಷ್ಟಗಳೆಲ್ಲ ನೋಡಿದರೆ ಬೇಜಾರು ಆಗುತ್ತೆ. ಫಾರ್ಮಿಂಗಲ್ಲಿ ದುಡ್ಡೈತೆ, ಮಾಡಿದರೆ ದುಡ್ಡೈತೆ, ಅಂದರೆ ನಾಲೆಡ್ಜ್ ಇರಬೇಕು, ಜನಗಳಿಗೆ ತಲುಪಿಸ್ಬೇಕಂತ ಮುಂದೆ ಅಂದರೆ ಫ್ಯೂಚರ್ ಪ್ಲಾನಿಂಗ್ ಐತೆ. ರೈತರಿಗೆ ಚಾಲೆಂಜಸ್ ಅಂದರೆ ನೀರಿಂದು. ಈ ಬೇಸಿಗೆಗೆ ಈ ಬಿಸಿಲಾಗ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಪೇರೆಂಟ್ಸ್ ಎಲ್ಲ ಏನು ಮಾಡಿದ್ರೆ ನಡೀರಿ ಬೆಂಗಳೂರಿಗೆ ಅಂತೇಳಿ ಕಳಿಸ್ತಾರೆ.